ಅನಾದಿ ಕಾಲದಿಂದಲೂ ರೈತ ತನ್ನ ಕೃಷಿಗೆ ದನಕರುಗಳನ್ನು ಆಶ್ರಯಿಸಿದ್ದಾನೆ. ಅದರಲ್ಲೂ ಎತ್ತುಗಳು ರೈತನ ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ರೈತನ ಪ್ರಗತಿಗೆ ಶ್ರಮಿಸ್ತವೆ. ರೈತ ದನಗಳ ಜಾತ್ರೆಯಲ್ಲಿ ತನ್ನ ಎತ್ತುಗಳನ್ನು ಮಾರಿ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಬೇಕಾದ ಎತ್ತುಗಳನ್ನು ಖರೀದಿಸ್ತಾನೆ. ಬೆಂಗಳೂರಿನ ಸಮೀಪದ ಶಿವಗಂಗೆಯಲ್ಲಿ ಪ್ರತಿ ವರ್ಷವೂ ನಡೆಯುವ ದನಗಳ ಜಾತ್ರೆಗೆ ನಾವು ಹೋಗಿ ಬರೋಣವೇ? ದನಕರುಗಳು ರೈತ ಜೀವನದ ಅವಿಭಾಜ್ಯ ಅಂಗ. ಉತ್ತು, ಬಿತ್ತು, ದವಸ ಧಾನ್ಯಗಳನ್ನು ಹೊತ್ತು ತರುವಲ್ಲಿ ರೈತನೊಂದಿಗೆ ಅವುಗಳದು ದಾಪುಗಾಲು. ಒಟ್ಟಾರೆ ಜನಜೀವನಕ್ಕೆ ದನಗರುಗಳ ಕಾಣಿಕೆ ಅನನ್ಯ. ರೈತರಿಗೆ ಇಂತಹ ದನಗರು ಎತ್ತುಗಳ ಕೊಡು ಕೊಳ್ಳುವಿಕೆಗೆ ಹೇಳಿ ಮಾಡಿಸಿದ ಸ್ಥಳ ಜಾತ್ರೆ, ದನಗಳ ಜಾತ್ರೆ. ಜಾತ್ರೆಗೆ ಹೊರಡುವುದಕ್ಕೆ ಮುನ್ನ ತಿಂಗಳುಗಟ್ಟಲೆ ತಯಾರಿ. ಮಾರುವ ರಾಸುಗಳ ಮೈಗೆ ಮಸಾಜು, ಕೊಂಬುಗಳಿಗೆ ಹೊಳಪಿನ ಪಾಲಿಶು, ಮೈದುಂಬಿ ಕಂಗೊಳಿಸುವಂತೆ ಮಾಡಲು 3 ಹೊತ್ತು ಊಟ. ಇದು ಶಿವಗಂಗೆ ಜಾತ್ರೆಯ ಒಂದು ನೋಟ. ಜಾತ್ರೆ ಎಂಬ ಈ ಮಾರಾಟದ ಮೈದಾನಕ್ಕಿಳಿಯಲು ಸುಂಕದ ಟಿಕೆಟು. ವಿಶಾಲ ಬಯಲಿನಲ್ಲಿ ಬಿಡಾರ ಹೂಡಿರುವ 100 ಎತ್ತುಗಳಿಗೆ ಕೊಳ್ಳುವವರ ಕಣ್ಗಳಿಗೆ ಅಂದವಾಗಿ ಆಕರ್ಷಕವಾಗಿ ಕಾಣುವಂತೆ ಹೂವು ಸಿಂಧೂರಗಳ ಸಿಂಗಾರ. ಒಮ್ಮೆ ಮಾರಾಟಕ್ಕೆ ಮಾಟವಾಗಿ ನಿಂತವೆಂದರೆ ಆ ಎತ್ತುಗಳ ಹಲ್ಲು, ಬಾಯಿ, ಕೊಂಬು, ಕಾಲು, ಮೈಮಾಟ, ನಡಿಗೆ ಹೀಗೆ ಎಲ್ಲವನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ ಕೊಳ್ಳುವ ರೈತರು. ಎಲ್ಲ ಸರಿ ಒಪ್ಪಿಗೆ ಎಂದ ಕೂಡಲೇ ಮುಂದಿನ ವ್ಯವಹಾರ ಮಧ್ಯಸ್ಥನದು, ಅಂದರೆ ದಲ್ಲಾಳಿಯದು. ಕೊಡು ಕೊಳ್ಳುವವರ ನಡುವೆ ನಿಂತು ಮುಸುಕಿನಲ್ಲೇ ದನಕರುಗಳ ಬೆಲೆ ಆಖೈರು ಮಾಡುವ ಜಾಣ್ಮೆ ಆತನದು. ವ್ಯವಹಾರ ಮುಗಿಯಿತೆಂದರೆ ಹಣ ಪಡೆದು ಎತ್ತುಗಳನ್ನು ಬೀಳ್ಕೊಡುವ ಸರದಿ ಅವನದು. ಆಗವನ ಮುಖ ಬಾಡಿದ್ದರೆ ಕೊಂಡು ಎತ್ತುಗಳ ಹಿಡಿದು ನಡೆವವನ ಮುಖದಲ್ಲಿ ಮಂದಹಾಸ. ತಾನು ತನ್ನ ಈ ಸಹೋದ್ಯೋಗಿಗಳು ಜೊತೆಗೂಡಿ ಮಾಡುವ ಆರಂಭಕ್ಕೆ ಇದು ಅವನ ಆರಂಭ. ಎತ್ತುಗಳ ಮಾರಾಟ ಮಾಡುವವರು, ಕೊಳ್ಳುವವರು ತಮ್ಮ ವ್ಯವಹಾರ ಮುಗಿಯುವವರೆಗೆ ಜಾತ್ರೆಯಲ್ಲೇ ಬಿಡಾರ. ಅಲ್ಲೇ ಒಲೆ ಹಚ್ಚಿ ಅಡಿಗೆಯ ತಯಾರು. ದನಗಳ ಜಾತ್ರೆಯಿಂದ ಕೂಡಲೇ ದನಗಳು, ಅವುಗಳನ್ನು ಕರೆತರುವ ರೈತರ ಬೇಕು ಬೇಡಗಳನ್ನು ಪೂರೈಸಲು ಜಾತ್ರೆಯಲ್ಲಿ ಎಲ್ಲ ವ್ಯವಸ್ಥೆ. ಕೊರಳ ಗಂಟೆಯಿಂದ ಹಿಡಿದು ಚಾವಟಿಯವರೆಗೆ, ಚಹದ ಅಂಗಡಿಯಿಂದ ಹಿಡಿದು ಸಿನಿಮಾ ಟೆಂಟಿನವರೆಗೆ.